ಜೊತೆ ನಾನು ಹರೀಶ್ ನಾಗರಾಜು. ಕೆಲವು ದಿವಸಗಳ ಹಿಂದೆ ಇದ್ದಂತಹ ನಾಯಕತ್ವ ಬದಲಾವಣೆಯ ವಿಚಾರ ಒಂದು ಸ್ವಲ್ಪ ಸಣ್ಣಗಾಯಿತು, ಎಲ್ಲವೂ ಕೂಡ ಕ್ಲಿಯರ್ ಆಯಿತು ಅನ್ಕೋತಿರ್ಬೇಕಾದ್ರೆ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಮಹಾ ಸಂಚಲನ. ದೆಹಲಿಗೆ ದೌಡಾಯಿಸಿದ್ರು ಶಾಸಕ ಅರವಿಂದ್ ಬೆಲ್ಲದ್. ನಾನೇ ಇನ್ನೂ 2 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ನಿನ್ನೆ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟರು. ಇವತ್ತು ಸಡನ್ ಆಗಿ ಅರವಿಂದ್ ಬೆಲ್ಲದ್ ದೆಹಲಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ತಡರಾತ್ರಿ ರಾಷ್ಟ್ರದ ರಾಜಧಾನಿಗೆ ಅರವಿಂದ್ ಬೆಲ್ಲದ್ ಅವರು ಹೋಗಿದ್ದಾರೆ. ಕರ್ನಾಟಕದ ಭವನದಲ್ಲೋ ಅಥವಾ ರೆಗ್ಯುಲರ್ ಆಗಿ ಉಳ್ಕೊಳ್ಳುವಂಥ ಮಗದೊಂದು ಮನೆಗೂ ಹೋಗಿಲ್ಲ. ಅಲ್ಲೆಲ್ಲೋ ಬೇರೆ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದಾರೆ. ಅವರ ಇವತ್ತಿನ ಸ್ಟ್ರಾಟಜಿ ಅಥವಾ ಇವತ್ತಿನ ಯಾಕೆ ಬಂದರು ಮತ್ತು ಸಡನ್ನಾಗಿ ಏನಕ್ಕೆ ಯಾರನ್ನು ಭೇಟಿ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋದು ದೊಡ್ಡ ಕುತೂಹಲ. ಯಾಕೆಂದರೆ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಇನ್ನೇನು 4-5 ದಿನ ಕಳೆದ್ರೆ ಅವರೇ ಬೆಂಗಳೂರಿಗೆ ಬರ್ತಿದ್ದಾರೆ. ಬಟ್ ಸ್ಟಿಲ್ ಇವ್ರು ಯಾಕೆ ಸಡನ್ನಾಗಿ ದೆಹಲಿಗೆ ಹೋದರು ಅನ್ನೋದು ಈಗಿರುವಂಥ ದೊಡ್ಡ ಪ್ರಶ್ನೆ. ನಾಯಕರ ಭೇಟಿಗೆ ಹೈಕಮಾಂಡ್ನಲ್ಲಿ ಒಂದು ದೊಡ್ಡ ಸರ್ಕಸ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಇದೆ. ಇತ್ತೀಚೆಗೆ ಅವರು ಹೋಗಿದ್ರು, ಆದರೆ ಯಾವ ನಾಯಕರು ಕೂಡ ಭೇಟಿಗೆ ಅವಕಾಶ ಮಾಡಿಕೊಂಡಿಲ್ಲ, ವಾಪಸ್ ಬಂದಿದ್ರು. ಈಗ ಮತ್ತೆ ಹೋಗಿದ್ದಾರೆ. ಅರುಣ್ ಸಿಂಗ್ ಭೇಟಿಗೆ ಅವಕಾಶವನ್ನು ಕೇಳಿದ್ದಾರಂತೆ ಅರವಿಂದ್ ಬೆಲ್ಲದ್ ಅವರು. ಶಾಸಕಾಂಗ ಪಕ್ಷದ ಸಭೆ ಕರೆಯುವಂತೆ ಒತ್ತಾಯ ಮಾಡುವ ಸಾಧ್ಯತೆ. ಶಾಸಕರ ನಿಜವಾದ ಅಭಿಪ್ರಾಯ ತಿಳಿದು ಕ್ರಮ ಕೈಗೊಳ್ಳಿ ಅಂತ ಒತ್ತಾಯ ಮಾಡ್ತಾರೆ ಅಂತ ಸುದ್ದಿ ಇದೆ. ಕೊರೋನಾ ನೆಪ ಹೇಳಿ ಶಾಸಕಾಂಗ ಪಕ್ಷದ ಸಭೆ ನಡೆಸೋದನ್ನು ತಪ್ಪಿಸುವಂಥ ಪ್ರಯತ್ನ ಆಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಈ ನೆಪಕ್ಕೆ ಸೊಪ್ಪು ಹಾಕಬಾರ್ದು ಅಂತ ಅರುಣ್ ಸಿಂಗ್ ಮುಂದೆ ಮನವಿ ಮಾಡುತ್ತಿರುತ್ತಾರಂತೆ ಅರವಿಂದ್ ಬೆಲ್ಲದ್ ಅವರು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದೆಹಲಿಯಿಂದ ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಧರಣೇಶ್. 1 ಗಂಟೆ ಕಳೆದ್ರೆ ಪ್ರತಿ ಹಂತದಲ್ಲೂ ಹೊಸ ಹೊಸ ಬದಲಾವಣೆಗಳಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಏನಾಗ್ತಾ ಇದೆ? ಅರವಿಂದ್ ಬೆಲ್ಲದ್ ಅವರು ಬಂದಂತಹ ಕಾರಣ ಏನು? ಇವಾಗಲ್ಲಿ ಏನು ಬೆಳವಣಿಗೆ ನಡೀತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ? ಹರೀಶ್, ನೀವೇ ಹೇಳ್ತಿದ್ದಂಗೆ 1 ಗಂಟೆಗೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳಾಗ್ತಾ ಇದ್ದಾವೆ. ಹೊಸ ಸಂಚಲನಗಳು, ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಒಂದ್ ಕಡೆ ಯಡಿಯೂರಪ್ಪ ಕಳೆದ ವಾರ ಹೇಳಿದ್ರು, ನಾನು ಹೈಕಮಾಂಡ್ ಬಯಸಿದ್ರೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ. ನಿನ್ನೆ ಹೇಳಿದ್ರು, ಮುಂದಿನ 2 ವರ್ಷಕ್ಕೂ ಕೂಡ ನಾನೇ ಮುಖ್ಯಮಂತ್ರಿ ಅಂತ. ಈ ನಡುವೆ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿದ್ರು, ನಾನು ರಾಜ್ಯಕ್ಕೆ ಹೋಗಿ ಎಲ್ಲ ಶಾಸಕರ ಜೊತೆ ಸಮಾಲೋಚನೆಯನ್ನ ನಡೆಸಿ ಅವರ ಅಭಿಪ್ರಾಯವನ್ನ ಸಂಗ್ರಹಿಸಿ ಅಂತಿಮವಾಗಿ ಏನ್ ಕ್ರಮ ತಗೊಳ್ಕೊಳ್ಬೇಕು ಕ್ರಮ ತೆಗೆದುಕೊಳ್ತೀವಿ. ಸದ್ಯಕ್ಕೆ ಯಾವುದೇ ರೀತಿಯ ಗೊಂದಲ ಇಲ್ಲ, ಮುಖ್ಯಮಂತ್ರಿ ವಿಷಯದಲ್ಲಿ ಗೊಂದಲ ಇಲ್ಲ ಅಥವಾ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಷಯದಲ್ಲಿ ಗೊಂದಲ ಇಲ್ಲ ಅಂತ. ಆದ್ರೆ ಇಷ್ಟೆಲ್ಲ ಮುಖ್ಯಮಂತ್ರಿ ಆದಿಯಾಗಿ ಇನ್ಫ್ಯಾಕ್ಟ್ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೂಡ ಹೇಳಿದ್ರು, ಏನೇನು ಸಮಸ್ಯೆ ಇಲ್ಲ, ಯಾರು ಕೂಡ ಶಾಸಕರು ಸಹಿ ಸಂಗ್ರಹ ಮಾಡುವ ಅಗತ್ಯ ಇಲ್ಲ, ಮಾಡಬೇಡಿ, ಏನು ಸಮಸ್ಯೆ ಇಲ್ಲ, ನಾಯಕತ್ವ ಬದಲಾವಣೆ ಆಗಲ್ಲ, ಯಡಿಯೂರಪ್ಪ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿರೋದು ಅವರ ಉದಾರತನ ಅಂತೆಲ್ಲ ಹೇಳಿದ್ರು. ಹೀಗೆ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಉಸ್ತುವಾರಿಗಳು ಎಲ್ಲರೂ ಕೂಡ ಏನೇನು ಸಮಸ್ಯೆ ಇಲ್ಲ ಅಂತ ಪದೇ ಹೇಳ್ತಾ ಇದ್ದಾರೆ. ಆದರೆ ನೀವು ಹೇಳ್ದಂಗೆ ಗಂಟೆಗೂ ಸಮಸ್ಯೆಗಳು ಜಾಸ್ತಿ ಆಗ್ತಾನೆ ಇದ್ದಾವೆ. ಈಗ ತಡರಾತ್ರಿ ಆ ಶಾಸಕ ಅನ್ನೋದಕ್ಕಿಂತ ಹೆಚ್ಚಾಗಿ ಬಂಡಾಯ ಶಾಸಕ ಅರವಿಂದ್ ಬೆಲ್ಲದ್ ದೆಹಲಿಗೆ ಬಂದಿದ್ದಾರೆ. ಇವತ್ತು ಅವರು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಆ ಕಾರಣ ಇಷ್ಟೇ, ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿಬೇಕು ಅಂತೇಳಿ ಒತ್ತಡ ಇರಲಿಕ್ಕೆ ದೆಹಲಿಗೆ ಬಂದಿದ್ದಾರೆ. ಯಾಕೆಂದ್ರೆ ಶಾಸಕಾಂಗ ಬಂದ್ಮೇಲೂ ಕೂಡ ಮೀಟ್ ಮಾಡಿ ಪರ್ಸನಲ್ ಆಗಿ ಒತ್ತಾಯ ಮಾಡಬಹುದಾಗಿತ್ತು. ಈ 5 ದಿನ ಗ್ಯಾಪ್ ಅಲ್ಲಿ ಸಡನ್ ಆಗಿ ಹೋಗ್ತಾರೆ, ಅವರೊಬ್ಬರನ್ನೇ ಭೇಟಿ ಮಾಡೋ ಉದ್ದೇಶನ ಅಥವಾ ಅಲ್ಲಿ ಹೋದ್ಮೇಲೆ ಈಗ ಅವರು ರೇಸಲ್ಲಿದ್ದಾರೆ, ಮುಖ್ಯಮಂತ್ರಿಗಳ ಅಭ್ಯರ್ಥಿಯ ರೇಸಲ್ಲಿದ್ದಾರೆ ಅಂತ ಸುದ್ದಿ ಇತ್ತು. ಹಾಗಾಗಿ ಬೇರೆ ಯಾವ್ದಾದ್ರು ಬೆಳವಣಿಗೆ ನಡೀತಾ ಇದೆಯಾ ಧರಣೇಶ್? ನೀವು ಹೇಳ್ದಂಗೆ ಬೇರೆ ಬೆಳವಣಿಗೆಗಳು ನಡೀತಿರ್ಬೋದು. ಮತ್ತೆ ಅವರು 16 ಅಥವಾ 17ನೇ ತಾರೀಕಿಂದ 3 ದಿನಗಳ ರಾಜ್ಯ ಪ್ರವಾಸ ಕೈಗೊಳ್ತಿದ್ದಾರೆ ಅರುಣ್ ಸಿಂಗ್. ಸೊ ಆ 3 ದಿನಗಳಲ್ಲಿ ಏನೇನ್ ಮಾಡಬೇಕು ಅನ್ನುವಂತಹ ಈಗ ವೇಳಾಪಟ್ಟಿ ಈಗಾಗಲೇ ಆಲ್ಮೋಸ್ಟ್ ಸಿದ್ಧ ಆಗಿದೆ. ಫಾರ್ ಎಕ್ಸಾಂಪಲ್ 18ನೇ ತಾರೀಕು ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆ ಇದೆ. ಸೊ ಹಾಗಾಗಿ ಅವರು ಬರೋಕ್ ಮುನ್ನನೇ ಶಾಸಕಾಂಗ ಪಕ್ಷದ ಸಭೆ ನಿಗದಿ ಆಗಬೇಕು, ಇಲ್ಲದೇ ಇದ್ರೆ ಕಷ್ಟ ಅನ್ನುವ ಹಿನ್ನೆಲೆಯಲ್ಲಿ ಒತ್ತಡ ಏರ್ಲಿಕ್ಕೆ ದೆಹಲಿಗೆ ಬಂದಿರಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಅವ್ರು ಬಂದ ಮೇಲೆ ಇವರು ಶಾಸಕಾಂಗ ಪಕ್ಷ ಸಭೆ ಕರೀರಿ ಅಂತ ಹೇಳಿ ಅವರು ಅದನ್ನು ಪರಿಶೀಲಿಸಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ, ರಾಜ್ಯಾಧ್ಯಕ್ಷರ ಜೊತೆ ಮಾತನಾಡಿ, ಅವೆಲ್ಲವೂ ಕೂಡ ಆಗಲ್ಲ. ಅವಾಗ ಸಮಯಾವಕಾಶ ಇರಲ್ಲ. ಜೊತೆಗೆ ಶಾಸಕಾಂಗ ಪಕ್ಷ ಸಭೆ ಕರೆದು ಮೊದಲಿನಂಗೆ ದಿಢೀರ್ನೆ ಇವತ್ತು ಸಂಜೆ ಕರೆಯೋಣ, ನಾಳೆ ಬೆಳಿಗ್ಗೆ ಕರೆಯೋಣ ಅಂತ ಆಗ್ಲಿಕ್ಕಿಲ್ಲ. ಯಾಕೆಂದ್ರೆ ಈ ಕೋವಿಡ್ ನಿಯಮಗಳಿರೋದ್ರಿಂದ 150 ಜನ MLAಗಳು ಮತ್ತು MLCಗಳೆಲ್ಲ ಸೇರಿಸಿ ಸಭೆ ನಡೆಸಬೇಕು ಅಂತಂದ್ರೆ ಅದಕ್ಕೊಂದು ದೊಡ್ಡ ಸರ್ಕಸ್ ಆಗುತ್ತೆ ಈ ಸಂದರ್ಭದಲ್ಲಿ. ಅದರಿಂದ ಮೊದಲೇ ಹೋಗಿ ದೆಹಲಿಗೆ
ಹೋಗಿ ಅವ್ರ ಮೇಲೆ ಒತ್ತಡ ಇರಬೇಕು, ದೆಹಲಿಯಿಂದ ಸೂಚನೆ ಕೊಡಿಸ್ಬೇಕು ಎನ್ನುವ ಹಿನ್ನೆಲೆಯಲ್ಲಿ ದೆಹಲಿಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರ ಹೊರತಾಗಿ ನೀವು ಹೇಳಿದಂಗೆ ಬೇರೆ ಕಾರಣಗಳು ಇರ್ಬೋದು. ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಕನಸು ಕಾಣ್ತಾ ಇರೋದ್ರಿಂದ ಬೇರೆಯವ್ರನ್ನ ಭೇಟಿ ಮಾಡುವ ಉದ್ದೇಶ ಇರಬಹುದು, ಬೇರೆ ಪ್ರಸ್ತಾಪಗಳನ್ನ ಹೈಕಮಾಂಡ್ ಮುಂದಿಡುವಂತ ಸಾಧ್ಯತೆಗಳು ಕೂಡ ಇರಬಹುದು. ಸದ್ಯಕ್ಕೆ ತಿಳಿದು ಬರ್ತಿರುವ ಮಾಹಿತಿಯ ಪ್ರಕಾರ ಅವರು ಅರುಣ್ ಸಿಂಗ್ ಭೇಟಿ ಮಾಡ್ತಾರೆ, ಶಾಸಕಾಂಗ ಪಕ್ಷದ ಸಭೆ ವಿಷಯವಾಗಿ ಚರ್ಚೆ ಮಾಡ್ತಾರೆ ಅಂತ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಗಣೇಶ್ ಬೂಕನಕೆರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಮತ್ತೆ ರೋಹಿಣಿ ಸಿಂಧೂರಿ ಅವರು ಮೈಸೂರಿನ ಜಿಲ್ಲಾಧಿಕಾರಿ ಆಗಬೇಕು, ಶುರುವಾಯಿತು ಬ್ರಿಂಗ್ ಬ್ಯಾಕ್ ರೋಹಿಣಿ ಸಿಂಧೂರಿ ಕ್ಯಾಂಪೇನ್. ಬ್ರೇಕಿಂಗ್ ನ್ಯೂಸ್. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಪರ ಇದು ಆನ್ಲೈನ್ ಕ್ಯಾಂಪೇನ್. ಬ್ರಿಂಗ್ ಬ್ಯಾಕ್ ರೋಹಿಣಿ ಸಿಂಧೂರಿ ಸಹಿ ಸಂಗ್ರಹದ ಅಭಿಯಾನ ಶುರುವಾಗಿದೆ. ಚೇಂಜ್ ಆರ್ಗ್ ಸಾಮಾಜಿಕ ಮಾಧ್ಯಮದಲ್ಲಿ ಈ ಅಭಿಯಾನ ಶುರುವಾಗಿದೆ. ಈಗಾಗಲೇ ಸುಮಾರು 26,000 ಜನರಿಂದ ಸಹಿ ಸಂಗ್ರಹ ಆಗಿದೆಯಂತೆ. 35,000 ಸಹಿ ಸಂಗ್ರಹಿಸುವ ಗುರಿ ಇದೆ. ರಾಷ್ಟ್ರಪತಿಗಳಿಗೆ ಸಹಿ ಸಂಗ್ರಹವನ್ನು ಸಲ್ಲಿಸಲಾಗುತ್ತೆ. ಅಭಿಯಾನದ ಮೂಲಕ ಮನವಿಯನ್ನು ಸಲ್ಲಿಸಲಾಗುತ್ತೆ ಅಂತ ಭೂಮಾಫಿಯಾದ ಬಲಿಪಶು ಅಂತ ಸಿಂಧೂರಿ ಅವರು ಹೇಳಿಕೊಂಡ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಅವರಿಗೆ ಬೆಂಬಲ ಸಿಗ್ತಾ ಇದೆ. ಅಭಿಯಾನ ಶುರುವಾಗಿದೆ. ಬ್ರಿಂಗ್ ಬ್ಯಾಕ್ ರೋಹಿಣಿ ಸಿಂಧೂರಿ ಅಭಿಯಾನ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, 25,000ಕ್ಕೆ ಹೆಚ್ಚು ಸಹಿ ಸಂಗ್ರಹ 26,000ಕ್ಕೆ ಬಂತು. 35,000 ಅವ್ರ ಟಾರ್ಗೆಟ್ ಅಂತೆ. ಅಷ್ಟು ಸಂಗ್ರಹ ಮಾಡಬೇಕು, ಅದಾದಮೇಲೆ ರಾಷ್ಟ್ರಪತಿಗಳು ಸಲ್ಲಿಸಬೇಕು ಅಂತ. ಬ್ರಿಂಗ್ ಬ್ಯಾಕ್ ರೋಹಿಣಿ ಸಿಂಧೂರಿ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮೈಸೂರಿಂದ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಪುಟ್ಟಪ್ಪ, ಏನಿದು ಬ್ರಿಂಗ್ ಬ್ಯಾಕ್ ರೋಹಿಣಿ ಸಿಂಧೂರಿ? ಯಾವ ಆರ್ಗನೈಸೇಷನ್ ಇದು? ಉದ್ದೇಶ ಏನು? ಹರೀಶ್, ಏನು ಚೇಂಜ್ ಆರ್ಗನೈಸೇಷನ್ ಇರುವಂಥದ್ದು ರಾಷ್ಟ್ರೀಯ ವಿಚಾರವಾಗಿ, ಅಂದರೆ ಯಾವುದೇ ಜನಪರ ವಿಚಾರವಾಗಿ ಅದು ವಿರೋಧವಾಗಿದ್ದರೆ ಅದನ್ನು ಮತ್ತೆ ರೀಕಾಲ್ ಮಾಡೋದಕ್ಕೆ ಇರುವಂಥ ಒಂದು ವೆಬ್ಸೈಟ್ ಆಗಿದೆ. ಇದರ ಮುಖಾಂತರ ಆನ್ಲೈನ್ ಪಿಟಿಷನ್ ಹಾಕಿ ಸಹಿ ಸಂಗ್ರಹವನ್ನು ಮಾಡಿ, ಅಂದರೆ ರಿಜಿಸ್ಟರ್ಡ್ ಮೇಲ್ ಐ ಡಿಗಳ ಮುಖಾಂತರ ಸಹಿ ಸಂಗ್ರಹವನ್ನು ಮಾಡಿ ಆ ಒಂದು ಉದ್ದೇಶವನ್ನು ಈಡೇರಿಸಿಕೊಳ್ಳೋದು ಈ ಒಂದು ವೆಬ್ಸೈಟ್ನ ಉದ್ದೇಶವಾಗಿದೆ. ಆ ಹಿನ್ನೆಲೆಯಲ್ಲಿ ಚೇಂಜ್ ಆರ್ಗ್ ರಾಷ್ಟ್ರಪತಿಗಳು ಹಾಗೂ ಪ್ರಧಾನಮಂತ್ರಿಗಳಿಗೆ ನೇರವಾಗಿ ಮನವಿ ಸಲ್ಲಿಸುವಂಥ ಒಂದು ಪ್ರಕ್ರಿಯೆಯೂ ಸಹ ಆಗಿದೆ. ಆ ಒಂದು ಪ್ರಕ್ರಿಯೆಯಲ್ಲಿ ಇದೀಗ ರೋಹಿಣಿ ಸಿಂಧೂರಿ ಅವರನ್ನು ಮತ್ತೆ ಮೈಸೂರಿಗೆ ಜಿಲ್ಲಾಧಿಕಾರಿಯಾಗಿ ವರ್ಗಾಯಿಸಬೇಕು ಅನ್ನೋ ಒಂದು ಆಗ್ರಹ ನಡೀತಾ ಇದೆ. ಒಟ್ಟು 35,000 ಸಹಿ ಸಂಗ್ರಹ ಆಗಬೇಕು ಅನ್ನೋ ಗುರಿ ಹೊಂದಿದೆ. ಅದರಲ್ಲಿ ಈಗಾಗಲೇ 26,000ದಷ್ಟು ಸಹಿ ಸಂಗ್ರಹ ಆಗಿದೆ. ಪ್ರತಿಯೊಬ್ಬರು ತಮ್ಮ ರಿಜಿಸ್ಟರ್ಡ್ ಮೇಲ್ ಐ ಡಿಯಿಂದ ಆ ಒಂದು ಚೇಂಜ್ ಆರ್ಗ್ ವೆಬ್ಸೈಟ್ಗೆ ಹೋಗಿ ಸಹಿಯನ್ನು ಮಾಡಬೇಕಾಗುತ್ತೆ. ಅದು ನೇರವಾಗಿ ರಾಷ್ಟ್ರಪತಿಗಳ ಅಂಗಳಕ್ಕೆ ತಲುಪುತ್ತೆ. ಅವರು ತಮ್ಮ ವಿವೇಚನವನ್ನು ಬಳಸ್ಕೊಂಡು ಈ ಒಂದು ಆರ್ಗನೈಸೇಷನ್ ಮಾಡ್ತಾ ಇರುವಂಥ ಅಭಿಯಾನ ಕರೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ಸ್ವತಃ ಅಲ್ಲಿಂದ ಆದೇಶವನ್ನು ಸಹ ಕೊಡ್ಬೋದು. ಆ ನಿಟ್ಟಿನಲ್ಲಿ ಇದು ಒಂದು ರೋಹಿಣಿ ಸಿಂಧೂರಿ ಅವರ ಪರವಾದಂಥ ಒಂದು ಪ್ರಯತ್ನ ಅಂತಲೇ ಹೇಳ್ಬೋದು. ಬಹುತೇಕ ಸಾಮಾಜಿಕ ಜಾಲತಾಣಗಳಲ್ಲಿ ರೋಹಿಣಿ ಸಿಂಧೂರಿ ಅವರಿಗೆ ಹೆಚ್ಚಿನ ಸಪೋರ್ಟ್ ಸಿಕ್ಕಿರೋದ್ರಿಂದ ಈ ಒಂದು ಆರ್ಗನೈಸೇಷನ್ ಮಾಡ್ತಾ ಇರುವಂಥ ಈ ಒಂದು ಅಭಿಯಾನವೂ ಸಹ ಅವರಿಗೆ ಬೆಂಬಲವಾಗಿ ನಿಲ್ಲುವಂಥ ಎಲ್ಲ ಸಾಧ್ಯತೆಯು ದಟ್ಟವಾಗಿ ಕಾಣಿಸ್ತಾ ಇದೆ. ಹರೀಶ್, ಓಕೆ, ಥ್ಯಾಂಕ್ ಯು ಸೊ ಮಚ್ ಪುಟ್ಟಪ್ಪ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. IST ಕರೆಗಳನ್ನು ಸ್ಥಳೀಯ ಕರೆಗಳನ್ನಾಗಿ ಮಾಡ್ತಿದ್ದ ಒಂದು ಜಾಲದ ತನಿಖೆ ಈಗ ಚುರುಕುಗೊಂಡಿದೆ. ಬೆಂಗಳೂರು ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದಾರೆ. ಅದು ಹೇಗೆ ಅಂತ ಬಹಳ ಕುತೂಹಲ. ಇಡೀ ಪ್ರಕರಣದ ಸ್ಫೋಟಕ ಮಾಹಿತಿ ತೆರೆದುಕೊಳ್ತಾ ಇದೆ ನ್ಯೂಸ್ 18 ಕನ್ನಡದಲ್ಲಿ. ಬ್ರೇಕಿಂಗ್ ನ್ಯೂಸ್. ISD ಕರೆಗಳನ್ನ ಲೋಕಲ್ ಕರೆಗಳನ್ನಾಗಿ ಕನ್ವರ್ಟ್ ಮಾಡ್ತಿರುವಂತಹ ಜಾಲ ಇದು. ಮಿಲಿಟರಿ ಇಂಟೆಲಿಜೆನ್ಸ್ ಬೆಂಗಳೂರಿಗೆ ಬಂದಿರೋದು ಯಾಕೆ? ಪಶ್ಚಿಮ ಬಂಗಾಳದ ಸುಕ್ನಾ ಮಿಲಿಟರಿ ಬೇಸ್, ಸೀಕ್ರೆಟ್ ಮಿಲಿಟರಿ ಬೇಸ್ಗೆ ಬಂದಂತಹ ಕರೆಯ ಹಿಂದೆ ಒಂದು ಗೂಢಚಾರಿಯ ಕೆಲಸ ಇದೆಯಂತೆ. ಬೆಂಗಳೂರಿನಲ್ಲಿ ಇನ್ನಷ್ಟು ಕಡೆ ಸಿಮ್ ಬಾಕ್ಸ್ ಜಾಲ ಪತ್ತೆಯಾಗುವಂತಹ ಲಕ್ಷಣ ಕಾಣಿಸ್ತಾ ಇದೆ. ATCಯಿಂದ ಯಾವ್ಯಾವ ತನಿಖೆ ಸಂಸ್ಥೆ ಮಾಹಿತಿ ಪಡೆದಿದೆ ಅನ್ನೋದು ಕೂಡ ಕುತೂಹಲ. ಇದು ನ್ಯೂಸ್ 18 ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹೇಗಾಗ್ತಿದೆ ಅಂತ ಒಂದಷ್ಟು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಂಗಾಳದ ಸುಕ್ನಾ ಮಿಲಿಟರಿ ಬೇಸ್ನಲ್ಲಿ ಪಾಕ್ ಗೂಢಚಾರಿ ಸುಕ್ನಾ ಮಿಲಿಟರಿ ಬೇಸ್ಗೆ 1 ತಿಂಗಳ ಹಿಂದೆಯೇ ಕರೆ ಬಂದಿತ್ತು. ಲೆಫ್ಟಿನೆಂಟ್ ಕರ್ನಲ್ ಅಂತ ಹೇಳಿಕೊಂಡು ಮಿಲಿಟರಿ ರಹಸ್ಯದ ಪ್ರಶ್ನೆ ಎಚ್ಚೆತ್ತರು ಮಿಲಿಟರಿ ಇಂಟೆಲಿಜೆನ್ಸ್. ಅವರಿಗೆ ಮಾಹಿತಿ ಕೊಟ್ಟಿದ್ರು ಸಿಬ್ಬಂದಿ. ಕಾಲ್ನ CDR ಡೀಟೇಲ್ಸ್ ತೆಗೆದಿದ್ರು ಅಧಿಕಾರಿಗಳು. ಅವ್ರಿಗೊಂದು ಶಾಕಿಂಗ್ ನ್ಯೂಸ್ ಇತ್ತು, ಅದು ಬೆಂಗಳೂರಿಂದ ಫೋನ್ ಕರೆ ಬಂದಿರೋದು ಅಂತ. ಹಾಗಾಗಿ ಬೆಂಗಳೂರಿಗೆ ಬಂದರು, ಮಿಲಿಟರಿ ಇಂಟೆಲಿಜೆನ್ಸ್ ಹುಡುಕಾಟ ನಡೆಸಿದ್ರು. ಹಾಗಾದ್ರೆ ಏನ್ ಕ್ಲೂ ಸಿಗದ ಕಾರಣಕ್ಕೆ CIDಗೆ ಮಿಲಿಟರಿ ಇಂಟೆಲಿಜೆನ್ಸ್ ಪತ್ರ ಬರೆದ್ರು. CID DGಯಿಂದ
ಕಮಿಷನರ್ ಕಮಲ್ ಪಂತ್ಗೆ ಪತ್ರ ಬಂತು. ಪೊಲೀಸ್ ಕಮಿಷನರ್ ಇಂದ ಮಿಲಿಟರಿ ಇಂಟೆಲಿಜೆನ್ಸ್ ಸಂಪರ್ಕ ಮಾಡಲಾಯಿತು. ನಗರದಿಂದ ಆಪರೇಟ್ ಆಗಿದ್ದ ನಂಬರ್ ಕೊಟ್ಟಿದ್ದ ಮಿಲಿಟರಿ ಇಂಟೆಲಿಜೆನ್ಸ್ಗಳು ಅದನ್ನ ಹಿಡ್ಕೊಂಡು ಇವರು ಕೂಡ ಶುರು ಮಾಡಿದ್ರು. CCBಯ ATCಗೆ ಸೆಲ್ಗೆ ತನಿಖೆಯ ಜವಾಬ್ದಾರಿ ವಹಿಸಿಕೊಟ್ರು. CDR ಹಿಡಿದು ಸಿಂಬಾಕ್ಸ್ ಸರ್ಚ್ಗೆ ಇಳಿದ್ರು ATC ಟೀಮ್ ಅಧಿಕಾರಿಗಳು. BTM ಲೇಔಟ್ನಲ್ಲಿರುವಂತಹ ಬಗ್ಗೆ ಮಾಹಿತಿ ಕೂಡ ಸಿಕ್ತು. ಏಕಕಾಲದಲ್ಲಿ 6 ಕಡೆ ದಾಳಿ ಆಯಿತು. ಸಿಂಬಾಕ್ಸ್ ಸೀಸ್ ಮಾಡಿದ್ರು. ಇಬ್ರಾಹಿಂ ಮತ್ತು ಗೌತಮ್ ಆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಈಗ ವಿಚಾರಣೆ ಮಾಡ್ತಿದ್ದಾರೆ. ಈ ಕಾಲ್ ಸೀಕ್ರೆಟ್ ಹೇಗಪ್ಪ ಅಂದರೆ ED, IT, ಮಿಲಿಟರಿ ಇಂಟೆಲಿಜೆನ್ಸ್ ನಿಂದಲೂ ಕೂಡ ತನಿಖೆ ಆಗ್ತಿದೆ. ವಿದೇಶದಿಂದ ಹವಾಲಾ ವರ್ಗಾವಣೆ, ವಿದೇಶಿ ಖಾತೆಗಳಿಂದಲೂ ಕೂಡ ಹಣ ವರ್ಗಾವಣೆ. ಆರೋಪಿ ಇಬ್ರಾಹಿಂಗೆ ಹಣ ತಲುಪಿಸ್ತಾ ಇದ್ದ ವ್ಯಕ್ತಿ ನಿಸಾರ್. ಆರೋಪಿಗಳ ಕರೆಗಳ ಬಗ್ಗೆ ಯಾವುದೇ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಆದರೆ ಮಿಲಿಟರಿಗೆ ಮಾತ್ರ ಪಾಕಿಸ್ತಾನದಲ್ಲೇ ಬಂದಿರುವಂಥ ಬಗ್ಗೆ ಅನುಮಾನ ವ್ಯಕ್ತ ಆಗಿದೆ. ಇನ್ನು ದುಬೈ ಲಿಂಕ್ ಇದೆಯಂತೆ. ದೇಶದ 12 ಕಡೆಗಳಿಂದ ಸಿಂಬಾಕ್ಸ್ ಆಪರೇಟಿಂಗ್ ಮಾಹಿತಿ ಇದೆ. ಕೇರಳ, ತಮಿಳುನಾಡು, ಬೆಂಗಳೂರಿನಲ್ಲಿ ಈ ಸಿಂಬಾಕ್ಸ್ ಆಪರೇಟ್ ಮಾಡ್ತಿದ್ದಾರೆ. ದುಬೈನ ಪ್ರೀಪೇಯ್ಡ್ ಸಿಮ್ ಮಾರಾಟಗಾರರಿಂದ ಗ್ಯಾಂಗ್ಗೆ ಹಣ ಸಂದಾಯ ಆಗಿದೆ. ದುಬೈನಿಂದ ಬಂದಂಥ ಪಾಸ್ವರ್ಡ್ ಹಾಕಿ ಇಲ್ಲಿಂದಲೇ ಲಾಗಿನ್ ಮಾಡಿ ಕರೆಂಟ್ ಹೋಗದಂತೆ, ಸಿಗ್ನಲ್ ಸಮಸ್ಯೆ ಆಗದಂತೆ ನೋಡ್ಕೊಳ್ತಿದ್ದಂಥ ವ್ಯಕ್ತಿ ಹವಾಲಾ ಹಣ ವರ್ಗಾವಣೆ ಮಾಡ್ತಿದ್ದ ಭಟ್ಕಳದ ನಿಸಾರ್ ವಶಕ್ಕೆ ತಗೊಂಡಿದ್ದಾರೆ. ತೂತುಕುಡಿಯಲ್ಲಿ ಡಿವೈಸ್ ಕೊಡ್ತಿದ್ದಂಥ ಆಸಾಮಿಯ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನಲ್ಲೇ ಸಿಮ್ಗಳನ್ನು ಕೊಡ್ತಿದ್ದ ಆಸಾಮಿಗಳ ಬಂಧನ ಆಗಿದೆ. ಕೇರಳದಲ್ಲಿ ಮತ್ತೊಬ್ಬನಿಗಾಗಿ ಇದೀಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಕ್ರೈಮ್ ಬ್ಯೂರೋಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ವೆರಿ ಗುಡ್ ಮಾರ್ನಿಂಗ್ ಗಂಗಾಧರ್ ವಾಗಟ. ನಾನು ಇಷ್ಟೆಲ್ಲ ಗ್ರಾಫಿಕ್ಸ್ನಲ್ಲಿ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋದೆ, ಜನಕ್ಕೆ ಕೇಳಿಸ್ಕೊಳ್ಳೋರಿಗೆ ಗಿರ್ ಅಂತ ತಿರುಗ್ತಾ ಇರುತ್ತೆ. ಬಿಕಾಸ್ ಎಲ್ಲಿಯ ಅಧಿಕಾರಿಗಳು ಬೆಂಗಳೂರು, ಇನ್ನೆಲ್ಲೋ BTM ಲೇಔಟು, ಇನ್ನೆಲ್ಲೋ ದುಬೈ, ಈ ಭಟ್ಕಳ, ಇನ್ನೆಲ್ಲೋ ಹೆಂಗೆ ನೆಟ್ವರ್ಕು, ಏನು ನಡೀತಿದೆ ಇದು, ಪೊಲೀಸರು ತಲೆ ಕೆಡಿಸ್ಕೊಂಡು ಹೇಗೆಲ್ಲ ಬೇಟೆ ಆಡ್ತಿದ್ದಾರೆ. ಎಸ್ ಹರೀಶ್ ನಾಗರಾಜ್, ಈ ಸಿಂಬಾಕ್ಸ್ ದಂಧೆ ದೊಡ್ಡ ಜಾಲನೆ ಇರುವಂಥದ್ದು. ಇದು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ತಮಿಳುನಾಡು ಮತ್ತು ಕೇರಳದಲ್ಲಿರುವ ಬಗ್ಗೆ ಕೂಡ CCBಯ ATC ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದ್ದು. ಇದು 12 ಕಡೆ ಆಪರೇಟ್ ಆಗ್ತಾ ಇದೆ ಸಿಂಬಾ ಬಾಕ್ಸ್ಗಳು ಅನ್ನೋದ್ರ ಬಗ್ಗೆ ಈಗ ಖಚಿತ ಮಾಹಿತಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಅದರ ಬಗ್ಗೆ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಇಲ್ಲಿ ಬಹುಮುಖ್ಯವಾದ ವಿಷಯ ಏನಂದ್ರೆ, IST ಕರೆಗಳನ್ನು ಸ್ಥಳೀಯ ಕರೆಗಳನ್ನಾಗಿ ಮಾಡ್ತಾ ಇದ್ದಂತಹ ಒಂದು ಜಾಲ ಏನಿತ್ತು, ಆ ಜಾಲ ಅಂದ್ರೆ ಈ ಒಂದು ATC ಅಧಿಕಾರಿಗಳಿಗೆ ಸುಲಭವಾಗಿ ಸಿಕ್ಕಿಲ್ಲ. ಏನಂದ್ರೆ ಅದಲ್ಲದೆ ಮಿಲಿಟರಿ ಇಂಟೆಲಿಜೆನ್ಸ್ನ ಅಧಿಕಾರಿಗಳು ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿ ಸಿಗದೆ ಬೆಂಗಳೂರಿನಲ್ಲೆಲ್ಲ 1 ತಿಂಗಳ ಕಾಲ ಸರ್ಚ್ ಅನ್ನ ಮಾಡ್ತಾರೆ. ಜೊತೆಗೆ BTM ಲೇಔಟ್ ಅಲ್ಲಿ ಕೂಡ ಅಲ್ಲೆಲ್ಲ ಕೂಡ ಅಬ್ಸರ್ವ್ ಮಾಡ್ತಾರೆ. ಆದ್ರೆ 1 ತಿಂಗಳವರೆಗೂ ಕೂಡ ಅಬ್ಸರ್ವ್ ಮಾಡಿದ್ರು ಅವರಿಗೆ ಮುಂದೆ ಒಂದು ಚೂರು ಕ್ಲೂಸ್ ಸಹ ಸಿಗೋದಿಲ್ಲ ಈ ಆರೋಪಿ ಇಬ್ರಾಹಿಂ ಬಗ್ಗೆ. ಆನಂತರ ಮಿಲಿಟರಿ ಇಂಟೆಲಿಜೆನ್ಸ್ ಸುಕ್ನಾದಲ್ಲಿರುವಂತಹ ಮಿಲಿಟರಿ ಇಂಟೆಲಿಜೆನ್ಸ್ ಬೇಸ್ ಏನಿದೆ ಅಲ್ಲಿಂದ CID ಒಂದು DG ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಈ ರೀತಿ ಬೆಂಗಳೂರಿಂದ ಒಂದು ಕರೆ ಆಪರೇಟ್ ಆಗಿದೆ, ಆದ್ರೆ ಆ ಕರೆ ಏನಿದೆ ಅದು ಪಾಕಿಸ್ತಾನದಿಂದಲೇ ನಮಗೆ ಬಂದಿರೋ ಬಗ್ಗೆ ಮಾಹಿತಿ ಇದೆ. ಯಾಕಂದ್ರೆ ಆ ಕರೆಯಲ್ಲಿ ಆತ ಲೆಫ್ಟಿನೆಂಟ್ ಜನರಲ್ ನಾನು ಈ ಒಂದು ಕ್ಯಾಂಪಸ್ಗಳು, ಮಿಲಿಟರಿ ಕ್ಯಾಂಪಸ್ಗಳು ದೇಶದಲ್ಲಿ ಎಲ್ಲೆಲ್ಲಿದೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ಕೇಳ್ತಾ ಇದ್ದಾರೆ. ಹೀಗಾಗಿ ಗೂಢಾಚಾರಿ ಅವರು ಪಾಕಿಸ್ತಾನದ ಗೂಢಾಚಾರಿಯಿಂದ ಈ ಕರೆ ಬಂದಿರಬಹುದು ಅಂತ ಹೇಳಿ ಒಂದು DGಗೆ ಒಂದು ಪತ್ರವನ್ನು ಬರೀತಾರೆ. ಆ ನಂತರ DG ಏನಂತಾರೆ ಒಂದು ಕಮಿಷನರ್ ಅವರಿಗೆ ಕಮಲ್ ಪಂತ್ ಅವರಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದು, ಜೊತೆಗೆ ಅದನ್ನ ಕೂಡಲೇ ATC ಅಧಿಕಾರಿಗಳಿಗೆ ಒಂದು ಜವಾಬ್ದಾರಿಯನ್ನ ಕೊಡ್ತಾರೆ. ಆದ್ರೆ ಕೆಲವೇ ದಿನಗಳಲ್ಲಿ ಆ ಪ್ರಕರಣವನ್ನ ಬೇಸ್ಕೊಂಡಂತ ಕೆಲವೇ ದಿನಗಳಲ್ಲಿ ಏನೋ ಒಂದು ಮಿಲಿಟರಿ ಇಂಟೆಲಿಜೆನ್ಸ್ ಅವರು ಒಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ ಆಧಾರಿತವಾಗಿ CDR ಡೀಟೇಲ್ಸ್ ಅನ್ನ ತೆಗೆದಾಗ ಎಲ್ಲಾ ಕರೆಗಳು ಬೆಂಗಳೂರಿಂದ ಹೋಗಿರೋ ಬಗ್ಗೆ ಅವರಿಗೆ ಆ ಮಾಹಿತಿ ಸಿಗುತ್ತೆ. ಆವಾಗ ಅವರಿಗೆ ಅರ್ಥವಾಗೋದು ಇದು ಸಿಂಬಾಕ್ಸ್ ನ ಸಿಸ್ಟಮ್ ಅಂತೇಳಿ. ಅನಂತರ ಕೂಡಲೇ ATC ಅಧಿಕಾರಿಗಳು ಆ ಒಂದು BTM ಲೇಔಟ್ ಒಂದು ಟ್ರ್ಯಾಕ್ ಅನ್ನ ಮಾಡಿ ಅಲ್ಲಿ ಆರೋಪಿಗಳ ಇಬ್ಬರನ್ನ ಏನು ಅದನ್ನ ನಡೆಸ್ತಾ ಇದ್ದ ಆತ ಇಬ್ರಾಹಿಂ ಮತ್ತೆ ಗೌತಮ್ ಅಸಿಸ್ಟೆಂಟ್ ಇಬ್ಬರನ್ನು ಕೂಡ ಈಗ ಬಂಧನ ಮಾಡಿರುವಂಥದ್ದು. ಜೊತೆಗೆ ಈ ಒಂದು ಜಾಲದ ಹಿಂದೆ ಹವಾಲಾ ಕೂಡ ಇರುವಂಥದ್ದು, ಜೊತೆಗೆ ವಿದೇಶಿ ಹಣ ಟ್ರಾನ್ಸಾಕ್ಷನ್ ಆಗಿರೋ ಬಗ್ಗೆ ಇದೆ. ಜೊತೆಗೆ ಏನು ಆ ದುಬೈನಲ್ಲಿ ಪ್ರೀಪೇಯ್ಡ್ ಸಿಮ್ಗಳನ್ನ ಆ ಕ್ಷಣಕ್ಕೆ ಮಾತ್ರ ಪ್ರೀಪೇಯ್ಡ್ ಸಿಮ್ಗಳನ್ನ ಕೊಡುವಂತಾರೆ. ಅವರಿಂದ ಇವರಿಗೆ ಹಣ ಸಂದಾಯ ಆಗ್ತಾ ಇತ್ತು. ಆ ಹವಾಲಾ ಹಣವನ್ನ ಕೊಡ್ತಾ ಇದ್ದಿದ್ದು ಇದೇ ಏನು ಒಂದು ಭಟ್ಕಳದಲ್ಲಿ ಬಂಧಿತನಾಗಿರುವಂತಹ ನಿಸಾರಿಂದ ಆ ಒಂದು ಹವಾಲಾ ಹಣ ಸಿಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಈಗ ಒಂದು ITS ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ಜೊತೆಗೆ ಮತ್ತೆ ತಮಿಳುನಾಡು ಮತ್ತೆ ಬೆಂಗಳೂರಿನಲ್ಲಿ
ಆ ಒಂದು ಸಿಮ್ಗಳನ್ನ ಡಿವೈಸ್ ಕೊಡ್ತಾ ಇದ್ದಂತ ಆರೋಪಿಗಳನ್ನ ಕೂಡ ಈಗ ಸದ್ಯ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅದಲ್ಲದೆ ಇಡಿ, ಐಟಿ ಮತ್ತೆ ಏನು ಮಿಲಿಟರಿ ಇಂಟೆಲಿಜೆನ್ಸ್ ಕೂಡ ಈ ಒಂದು ATC ಅಧಿಕಾರಿ ಜೊತೆ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ದಲಿತ ಕವಿಗಳು, ಬಂಡಾಯ ಸಾಹಿತಿಗಳು ಡಾಕ್ಟರ್ ಸಿದ್ದಲಿಂಗಯ್ಯನವರು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೀಗ ಇಡಲಾಗಿದೆ. ನಟರಾದ ದುನಿಯಾ ವಿಜಯ್, ಡಾಲಿ ಧನಂಜಯ್, ಹಿರಿಯ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್, ಅನೇಕ ಗಣ್ಯರು ಅಂತಿಮ ದರ್ಶನ ಪಡೆದರು. 12 ಗಂಟೆ ಆದಮೇಲೆ ಬೌದ್ಧ ಧರ್ಮದ ವಿಧಿವಿಧಾನಗಳ ಪ್ರಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಜ್ಞಾನಭಾರತಿ ಆವರಣದ ಕಲಾಗ್ರಾಮದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ರಾಷ್ಟ್ರಕವಿ ಶಿವರುದ್ರಪ್ಪನವರ ಸಮಾಧಿಯ ಸಮೀಪದಲ್ಲೇ ಶಿಷ್ಯನ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ರಾಜವಂಶಸ್ಥ ಯದುವೀರ್ ರಕ್ತದಾನಕ್ಕೆ ಕರೆ ಕೊಟ್ಟಿದ್ದಾರೆ. ಕಠಿಣ ಸಂದರ್ಭದ ಸಮಯ ಇದು. ಇಂತಹ ಟೈಮ್ನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಸಂದರ್ಭದಲ್ಲಿ ರಕ್ತದಾನ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಮೈಸೂರಿನ ಜನ ಸ್ವಯಂ ಸೇವೆ ತೋರಿಸೋದಕ್ಕೆ ಮೊದಲಿಗರು. ಇಂತಹ ಸಂದರ್ಭದಲ್ಲಿ ರಕ್ತದಾನ ಮಾಡಿ, ಇದಕ್ಕಾಗಿ ಕೆಲಸ ಮಾಡ್ತಿರುವಂತಹ ಸಂಸ್ಥೆಗಳು ರಕ್ತದಾನ ಶಿಬಿರಗಳನ್ನು ಏರ್ಪಾಡು ಮಾಡ್ತಾ ಇದೆ, ನೀವೆಲ್ಲಿ ಭಾಗವಹಿಸಿ ಅಂತ ವಿಡಿಯೋ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಯದುವೀರ್ ಅವರು. ಮೈಸೂರಿನ ನಾಗರಿಕರು ಸಮಾಜದ ಸುಧಾರಣೆಗಾಗಿ ತಮ್ಮ ಸ್ವಯಂ ಸೇವೆ ಮತ್ತು ಶಕ್ತಿಯನ್ನು ತೋರಿಸಲಿಕ್ಕೆ ಯಾವಾಗಲೂ ಮೊದಲಿಗರು ಮತ್ತು ಈ ಬಿಕ್ಕಟ್ಟಿನ ಕಾಲದಲ್ಲಿ ಇದು ಸ್ಪಷ್ಟವಾಗಿದೆ. ಮೈಸೂರಿನ ಕೆಲವು ಸೇವೆ ಸಂಸ್ಥೆಗಳು ಒಟ್ಟಾಗಿ ಒಂದು ದೊಡ್ಡ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ತಾವೆಲ್ಲರೂ ಬಂದು ಇದರಲ್ಲಿ ಭಾಗವಹಿಸಬೇಕು, ನಮ್ಮ ರಕ್ತದಾನವನ್ನು ಮಾಡಿ ನಮ್ಮ ಸಮಾಜಕ್ಕೆ ದೊಡ್ಡ ಸೇವೆ ಮಾಡಬೇಕಾಗಿದೆ. ಯುವಕರು ವಿಶೇಷವಾಗಿ ಇದರಲ್ಲಿ ಭಾಗವಹಿಸಲು ನನ್ನ ವೈಯಕ್ತಿಕವಾದ ಮನವಿ. ಬಂದು ಈ ಕೊರೋನಾ ಹೊಡೆತಕ್ಕೆ ಕೊಪ್ಪಳದಲ್ಲಿ ನೆಲ ಕಚ್ಚಿದೆ ಕುಕ್ಕಟೋದ್ಯಮ. ಲಾಕ್ಡೌನ್ನಿಂದ ಕೋಳಿ ಮೊಟ್ಟೆ ಉತ್ಪಾದನೆಗೆ ಹೊಡೆತ ಬಿತ್ತು. ಲಾಕ್ಡೌನ್ನಿಂದಾಗಿ ಮೊಟ್ಟೆ ಮಾರಾಟಕ್ಕೆ ವಿಘ್ನ ಎದುರಾಗಿದೆ. ₹5 ಇದ್ದ ಮೊಟ್ಟೆ ಬೆಲೆ ಈಗ ₹3.5 ಕುಸಿತೋಗಿದೆ. ಕೋಳಿ ಫಾರ್ಮ್ನಲ್ಲಿ ಕೆಲಸ ಮಾಡ್ತಿದ್ದವರಿಗೂ ಕೂಡ ಈಗ ಕೆಲಸ ಇಲ್ಲ. ಕೊಪ್ಪಳ ಜಿಲ್ಲೆಯಲ್ಲೇ 65ರಿಂದ 70 ಲಕ್ಷ ಮೊಟ್ಟೆ ಉತ್ಪಾದನೆ ಆಗ್ತಾ ಇತ್ತು. ಒಟ್ಟು 27 ಮೊಟ್ಟೆ ಕೋಳಿ ಫಾರ್ಮ್ಗಳಿದ್ವು. ಈಗ ಮೊಟ್ಟೆ ಫಾರ್ಮ್ಸ್ ಮೇಲೆ ಕೊರೋನಾ ಕರಿನೆರಳು ಬಿದ್ದಿದೆ. ಮಾಲೀಕರು ಈಗ ಸಂಕಷ್ಟದಲ್ಲಿದ್ದಾರೆ. ಲಾಕ್ಡೌನ್ ಆಗಿರೋದ್ರಿಂದ ನಮಗೆ ಮುಖ್ಯವಾಗಿ ಕಾರ್ಮಿಕರ ಸಮಸ್ಯೆ ಆಗಿದೆ. ತತ್ತಿ ಸಂಗ್ರಹ ಮಾಡೋದಕ್ಕೆ ಕಾರ್ಮಿಕರು ನಮಗೆ ಬರ್ತಾ ಇಲ್ಲ. ಯಾಕಂದರೆ ಲಾಕ್ಡೌನ್ ಆಗಿರೋದ್ರಿಂದ ಎಲ್ಲಿ ಹೊರಗಡೆಯಿಂದ ಲೇಬರ್ನ ಅಥವಾ ಅಡ್ಡಾಡಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ಈ ಲಾಕ್ಡೌನ್ ಸಮಸ್ಯೆಯಿಂದ ಏನಾಗಿದೆ ಅಂದರೆ ನಮಗೆ ಚಿಲ್ಲರ್ ವ್ಯಾಪಾರಿಗಳಾಯ್ತು, ಹೋಲ್ಸೇಲ್ ವ್ಯಾಪಾರಿಗಳಾಯ್ತು, ತತ್ತಿ ಸೇಲ್ ಆಗ್ತಾಯಿಲ್ಲ, ವ್ಯಾಪಾರ ಆಗ್ತಾಯಿಲ್ಲ. ಹೋದ ಸರಿ ಲಾಕ್ಡೌನ್ ಆದಮೇಲೆ ತೆಗೆದ ಮೇಲೆ ತೆರವುಗೊಳಿಸಿದ ಮೇಲೆ ಆದಷ್ಟು ವ್ಯಾಪಾರ ಈಗ ಆಗ್ತಾಯಿಲ್ಲ. ಯಾಕಂದರೆ ಈಗ ಟ್ರಾನ್ಸ್ಪೋರ್ಟ್ ಎಲ್ಲ ಕಮ್ಮಿ ಮಾಡಿದ್ದಾರೆ, ಹೇಳ್ತಿದ್ದಾರೆ. ಆಹಾರ ಉತ್ಪಾದನೆ ಕೈಗಾರಿಕೆಗೆ ಎಲ್ಲ ನಾವು ಇದು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೂ ಜನ ಕಸ್ಟಮರು ಬರ್ತಾ ಇಲ್ಲ, ಭಯ ಆಗಿ. ಇಲ್ಲಿ ಸರಿಸುಮಾರು 27 ಮೊಟ್ಟೆ ಇಡ್ತಕ್ಕಂಥ ಕೋಳಿ ಫಾರ್ಮ್ಗಳಿದ್ದಾವೆ. ಹಾಗೆ ಬ್ರಾಯ್ಲರ್ಸ್ ಕೋಳಿ ಫಾರ್ಮ್ಗಳು ಸರಿಸುಮಾರು 12 ಇದ್ವು. ಈಗ ಕೋವಿಡ್ನಿಂದಾಗಿ ಈ ಬ್ರಾಯ್ಲರ್ಸ್ ಫಾರ್ಮ್ಸ್ಗಳೆಲ್ಲ ಸಂಪೂರ್ಣವಾಗಿ ಭಾಳಷ್ಟು ಭಾಗಶಃ ಎಲ್ಲ ಬಂದಾಗಿದ್ದಾವೆ. ಈಗಿರ್ತಕ್ಕಂಥದ್ದು 27 ಕೋಳಿ ಫಾರ್ಮ್ಗಳು ಚಾಲ್ತಿಯಲ್ಲಿ ಕೆಲಸ ಮಾಡ್ತಿದ್ದಾವೆ. ನಮ್ಮಲ್ಲಿ ಸರಿಸುಮಾರು ಒಂದು ದಿನಕ್ಕೆ 65ರಿಂದ 75 ಲಕ್ಷದಷ್ಟು ಮೊಟ್ಟೆಗಳ ಉತ್ಪಾದನೆ ಆಗ್ತಕ್ಕಂಥದ್ದು ಇಡೀ ರಾಜ್ಯದಲ್ಲೇ ಅತ್ಯಂತ ಹೆಚ್ಚಿನ ಮೊಟ್ಟೆ ಉತ್ಪಾದನೆ ಮಾಡ್ತಕ್ಕಂಥ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಆಗುತ್ತೆ. ಇದಕ್ಕಾಗಿ ಅತ್ಯಂತ ಹೆಚ್ಚಿನ ಕೋಳಿ ಮೊಟ್ಟೆ ಇರ್ತಕ್ಕಂಥ ಕೋಳಿಗಳು ಇರೋದ್ರಿಂದ ಅವಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಮೇಜ್ ಆಗಲಿ, ಸೋಯಾ ಆಗಲಿ ಅಥವಾ ಹಿಂಡಿ ಆಗಲಿ ಇಲ್ಲೇ ಲೋಕಲ್ ಸಿಗೋದ್ರಿಂದ ಇಲ್ಲಿ ಬೆಳೆದಿರ್ತಕ್ಕಂಥ ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಉತ್ಪನ್ನಗಳಿಗೆ ಇಲ್ಲೇ ಲೋಕಲಲ್ಲೇ ಮಾರ್ಕೆಟ್ ಆದಂಗೆ ಆಗುತ್ತೆ. ಜೊತೆಗೆ ರೈತರು ಕೂಡ ಹೆಚ್ಚಿನ ಒಳ್ಳೆ ಬೆಲೆ ಸಿಗುವ ಒಂದು ಅವಕಾಶ ಜಾಸ್ತಿ.
ಇನ್ನೀಗ ಒಂದೊಳ್ಳೆ ಕೆಲಸದ ಬಗ್ಗೆ, ಒಂದೊಳ್ಳೆ ಕೆಲಸ ಮಾಡೋರ ಬಗ್ಗೆ ಹೇಳೋ ಟೈಮ್. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಲಸಿಕೆಗೆ ಜನಜಂಗುಳಿ ಸೇರ್ತಿದ್ದಾರೆ. ಪ್ರತಿನಿತ್ಯ ಕೂಡ ಸಾವಿರಾರು ಜನರಿಗೆ ಲಸಿಕೆ ಕ್ಯೂ ಇರುತ್ತೆ. ಆರಂಭದಲ್ಲಿ ಭಟ್ಕಳದಲ್ಲಿ ಲಸಿಕೆ ಪಡೆಯೋದಕ್ಕೆ ಜನ ಹಿಂದೇಟಾಗ್ತಾ ಇದ್ರು. ಲಸಿಕೆ ಬಗ್ಗೆ ಇದ್ದ ಅಪಪ್ರಚಾರದಿಂದ ಲಸಿಕೆ ಪಡೆಯೋದಕ್ಕೆ ಬರ್ತಾ ಇರಲಿಲ್ಲ. ಆದರೆ ತಂಜೀಮ್ ಸಂಸ್ಥೆ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಮನೆ ಮನೆಗೆ ಹೋಗಿ ಲಸಿಕೆಯ ಲಾಭದ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಪಟ್ಟಣದ 4 ಕಡೆಗಳಲ್ಲಿ ಲಸಿಕಾ ಕೇಂದ್ರಗಳನ್ನು ತೆರೆದಿದ್ದಾರೆ. ಇದೀಗ ಜನ ಸ್ವಯಂ ಪ್ರೇರಿತರಾಗಿ ಬಂದು ಲಸಿಕೆ ಹಾಕಿಸ್ಕೊಳ್ತಿದ್ದಾರೆ. ನಾವು ನಿನ್ನೆಯಿಂದ ಇವತ್ತೇ ರಾಬಿತಾ ಹಾಲ್ನಲ್ಲಿ ವ್ಯಾಕ್ಸಿನೇಷನ್ ನಡೀತಾ ಇದೆ. ನಿನ್ನೆ 1100 ವ್ಯಾಕ್ಸಿನೇಷನ್ ಆಗಿದೆ. ಇವತ್ತು ಸುಮಾರು 500ರಿಂದ ಜಾಸ್ತಿ ವ್ಯಾಕ್ಸಿನೇಷನ್ ಆಗಿದೆ. ನಾವು ಜನರ ಹತ್ರ ಹೇಳ್ತಾ ಇದೆ, ನಾವು ಇಲ್ಲಿ ಭಟ್ಕಲಿಂದ ಪೂರ್ತಿ ಭಟ್ಕಲ್ ಎಲ್ಲ ಜನರಿಗೆ ಹೇಳಿ ಅವರಿಗೆ ಇಲ್ಲಿ ತರಿಸಿ ವ್ಯಾಕ್ಸಿನೇಷನ್ ನಡೀತಾ ಇದೆ. ನಾವು ಈ ಅವಕಾಶದಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ನಮಗೆ ತುಂಬ ಕೋಆಪರೇಟ್ ಮಾಡಿದ್ದೇವೆ. ಮತ್ತು ನಾವು ಜನರಿಗೆ ಮತ್ತೊಂದು ಸಲ ಹೇಳ್ತೇವೆ, ವ್ಯಾಕ್ಸಿನೇಷನ್ ತಗೊಂಡು ಈ ಕೋವಿಡ್-19 ನಮ್ಮದು ಪೂರ್ತಿ ಇಂಡಿಯಾನಲ್ಲಿ ನಮ್ಮದು ಮುಗಿಸಬೇಕು ಅಂತ ನಮ್ಮದು ಎಲ್ಲ ಪ್ರಯತ್ನ ನಡೀತಾ ಇದೆ. ನೀವು ಕೂಡ ಮುಂದೆ ಬನ್ನಿ. ಮತ್ತು ಈಗ ಜನ ಅಲ್ಲಿ ಅವೇರ್ನೆಸ್ ಬಂದಿದೆ. ಮೊದಲೆಲ್ಲ ಇಷ್ಟು ಅವೇರ್ನೆಸ್ ಇಲ್ಲಾಗಿದೆ. ಈಗ ನಮ್ಮದು ತಂಜೀಮ್ ಅವರು ಮತ್ತು ನಮ್ಮದು ಭಟ್ಕಲ್ ಅಡ್ಮಿನಿಸ್ಟ್ರೇಷನ್ ಅವರು ಒಟ್ಟಿಗೆ ಹಾಕಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇದೆಲ್ಲ ಆಗ್ತಾ ಇದೆ. ನಾವು ಅವರಿಗೆ ಭಟ್ಕಲ್ ಅಡ್ಮಿನಿಸ್ಟ್ರೇಷನ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮದು ತಂಜೀಮ್ ಅವರಿಗೆ ಮಜ್ಲಿಸ್ ಇಸ್ಲಾಂ ತಂಜೀಮ್ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ಭಾರತದ ಶಿಖರ ಕಾಶ್ಮೀರದಲ್ಲಿ ವ್ಯಾಕ್ಸಿನೇಷನ್ ಅಭಿಯಾನ ನಡೀತಾ ಇದೆ. ಸುಂದರ ಕಾಶ್ಮೀರದ ಪ್ರಸಿದ್ಧ ದಾಲ್ ಸರೋವರದಲ್ಲಿ ಲಸಿಕೆ ಬಗ್ಗೆ ಜಾಗೃತಿ ಕೆಲವು ಪ್ರವಾಸಿಗರಷ್ಟೇ ಕಂಡು ಬರ್ತಾರೆ. ಆದರೆ ದಾಲ್ ಸರೋವರದ ಹೌಸ್ ಬೋಟ್ ಕಾರ್ಮಿಕರು ಹಾಗೆಯೇ ದೋಣಿ ಹಾಯಿಸುವವರನ್ನ ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಘೋಷಣೆ ಮಾಡಲಾಗಿದೆ. ಅವರೆಲ್ಲರಿಗೆ ಆರೋಗ್ಯ ಸಿಬ್ಬಂದಿಗಳು ಕೊರೋನಾ ಲಸಿಕೆಯ ಮಹತ್ವ ತಿಳಿಸಿ ವ್ಯಾಕ್ಸಿನೇಷನ್ ಮಾಡಿಸ್ತಾ ಇದ್ದಾರೆ. ಬ್ಯಾಕ್ ವಾಟರ್ ಪ್ರದೇಶದ ಜನರಿಗೆ ಲಸಿಕೆ ಹಾಕುವ ಕೆಲಸ ಭರದಿಂದ ನಡೀತಾ ಇದೆ. On the scenic Dal Lake in Srinagar, health workers literally on the streets pushing for vaccination against COVID-19. Not just injecting doses, but in the backwaters of the lake also creating vaccine awareness among houseboat dwellers and those in the shikara business. डोर टू डोर जाते हैं और देखते हैं किसी को वैक्सीनेशन किया कि नहीं किया है, और हम लोगों को ये कन्वे करते हैं कि वो आ जाए और वैक्सीन करे, क्योंकि इसमें कोई खतरा नहीं है. कम से कम 200-300 किया. तो लोगों का अब रुझान अब ठीक है. हाँ, अब इस वक्त ठीक है. इस वक्त Health authorities say of the 10,000 people living in the backwaters, more than 50% in the 18 and 45 plus age groups have taken their first shot. In fact, as part of the tourism industry, those working on houseboats and shikaras have already been declared frontline workers. आज हमने उनको डायरेक्ट अपील करी है और मुझे पूरी उम्मीद है कि आपके जरिए से मैं दोबारा उनको अपील करता हूँ कि वो ज़्यादा से ज़्यादा आकर के हमें इंश्योर करें कि 100% जो वैक्सीनेशन सारे लोगों की हो. Since January, more than 32 lakh doses were administered in Jammu and Kashmir, covering about 25% of the population. But the second wave of the pandemic hit the region hard. With nearly 2,000 deaths in less than 3 months, the number of casualties almost the same as in the first wave. Health officials insist vaccinating everyone the only way to beat the contagion. So you won't see this kind of an initiative anywhere in the country except this place. It's a kind of the other way around. Generally people seek them, but what these health workers are doing is that they're now seeking out people on the Dal Lake. In Srinagar, this is Mufti Islam.